ಹಾಯ್ ನಮಸ್ಕಾರ. ಬನ್ನಿ ನಾನಿವತ್ತು ನಿಮಗೆ ಒಂದು ಸಿಂಪಲ್ಲಾಗಿ ಮೆಥಡಲ್ಲಿ ಪಾಲಕ್ ಗ್ರೇವಿ ಮಾಡೋದನ್ನು ಹೇಳ್ಕೊಡುತ್ತೇನೆ. ಮುಂಜಾನೆದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರೊಟ್ಟಿಗಾಯಿತು, ವೈಟ್ ರೈಸು, ಜೀ ರೈಸು ಎಲ್ಲದಕ್ಕೂ ಯೂಸ್ ಆಗುತ್ತೆ. ದಯವಿಟ್ಟು ನೋಡಿ. ನಮ್ಮ ಮನೇಲಿ ಈ ಥರ ರೊಟ್ಟಿ ಆಗಿದ್ರಂಕರ್ ಸಖತ್ತಾಗಿ ಬರ್ತದೆ ತಿನ್ನೋಕ್ಕೆ ಮಾತ್ರ. ದಯವಿಟ್ಟು ನೋಡಿ. 1 ಕಪ್ಪು ತೊಗರಿಬೇಳೆ ತೊಗೊಳ್ಳಿ. ಕ್ಲೀನಾಗಿ ನೀಟಾಗಿ, ನಾನು ಇಷ್ಟು ನೀಟಾಗಿ ಸುಲಭವಾಗಿ ಹೇಳ್ತೇನೆ, ಇದೇ ಥರ ನೀವು ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಒಂದು ಕುಕ್ಕರ್ಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. 2 ಗ್ಲಾಸ್ ಸಾಕು ನೀರು. ಹಾಕಿದ ಮೇಲೆ ಇದನ್ನು ಗ್ಯಾಸ್ ಹಚ್ಚಿಕೊಂಡು ಆದಮೇಲೆ ಸ್ವಲ್ಪ ನೀರು ಕಾದ್ಮೇಲೆ ಆ ಕಪ್ಪು ಬೇಳೆನ ಅದಕ್ಕೆ ಹಾಕಿದ ಮೇಲೆ ಕುಕ್ಕರ್ ಲಾಕ್ ಮಾಡಿಬಿಡಿ. ಈಗ ಬನ್ನಿ ಹೋಗೋಣ ಪಾಲಕಕ್ಕೆ. 2 ಕಟ್ಟು ಪಾಲಕ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಚೆನ್ನಾಗಿ ತೊಳೆದು ನಾನು ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ, ಈ ಥರ 2 ಅಥವಾ 3 ಸಲ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಕಟ್ ಆದಮೇಲೆ ನೀಟಾಗಿ ತೊಳೆದಾದಂತೆಲ್ಲ ಒಂದು ಬಾಂಡಲ್ ಒಳಗೆ ಹಾಕ್ಕೊಂಡು ಆದಮೇಲೆ ಒಂದು ಪಾತ್ರೆ ತೊಗೊಳ್ಳೋಣ. ಒಂದು ಪಾತ್ರೆ ತೊಗೊಂಡಾದಮೇಲೆ ಇದಕ್ಕೆ 2 ಅಥವಾ ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಾದ್ಮೇಲೆ ನೋಡಿ, ಇದು ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ನಿಮ್ಮ ಮನೇಲಿ ನೀವು ಟ್ರೈ ಮಾಡ್ಬೋದು. ತುಂಬ ಸಖತ್ತಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನೋಡಿ. ಈ ಥರ ಎಲ್ಲ ಪಾಲಕ ನಾನು ಕ್ಲೀನ್ ಮಾಡಿಟ್ಟಿದ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಇದು ಪಾಲಕ ಒಳ್ಳೆ ಫುಡ್ಡು, ಕಬ್ಬಿಣಾಂಶ ಇರ್ತಕ್ಕಂಥ. ಇದನ್ನು ಜಾಸ್ತಿ ತಿಂದರೆ ಒಳ್ಳೆಯದು, ಭಾಳ ಒಳ್ಳೆಯದು. ಮಕ್ಕಳಿಗಾಯಿತು ತುಂಬ ಒಳ್ಳೆಯದು. ನೋಡಿ, 4 ಅಥವಾ 5 ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ, ಆದಮೇಲೆ ಗ್ಯಾಸ್ ಹಚ್ಚಿ ಇಡೋಣ. ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಕುದ್ದಾದಮೇಲೆ ಈ ಕಡೆ ಬನ್ನಿ ಹೋಗೋಣ, ಮತ್ತೆ ಒಳ್ಳೆ ಬೇಳೆಗೆ ಹೋಗೋಣ. ನೋಡಿ, ಕುಕ್ಕರ್ಗೆ ವಿಜಿಲ್ ಆಯಿತು. 4 ಅಥವಾ 5 ವಿಜಿಲ್ಸ್ ಕೂಗಿಸಿ ಇದನ್ನು ಬ್ಯಾಳಿ ಗುಂಡು ತೊಗೊಂಡು ನಾವು ಬರೆಯೋದು ಅವಶ್ಯಕತೆಯೇ ಇಲ್ಲ. ನೋಡಿ, ಇದು ಸ್ವಲ್ಪ ಈ ಥರ ಒಂದು ಸ್ಪೂನ್ ತೊಗೊಂಡು ಈ ಥರ ರೊಟೇಟ್ ಮಾಡಿಬಿಟ್ರೆ ತಾನೇ ಆಲ್ರೆಡಿ ಸಣ್ಣ ಆಗಿಬಿಟ್ಟಿದೆ. ನೋಡಿ ಅಲ್ವಾ, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ನೋಡಿ, ಅದಾದಮೇಲೆ ಈ ಕಡೆ ನಾವು ಪಾಲಕ ಕುದಿಯಕ್ಕೆ ಬಿಟ್ಟಿದ್ವಿ ಅಲ್ವಾ, ಅದಕ್ಕೆ 2 ಟೊಮೊಟೊ ಹಾಕ್ಕೊಳ್ಳಿ. ನೋಡಿ, ಈ ಥರ ನಾವು ನೋಡಬೇಕು ಫಸ್ಟು ಕುದ್ದೈತಿಲ್ಲ ಅಂತ. ಇದು ಕುದ್ದಿದೆ ಈಗ, ಓಕೆನಾ. ಆಮೇಲೆ ನೀರೆಲ್ಲ ಬಸ್ಕೋಬೇಕು. ಬಸ್ಕೊಂಡಾದ್ಮೇಲೆ ಇದನ್ನೇನು ಮಾಡಬೇಕು, ಒಂದು ಬೇಳೆ ಗುಂಡು ತೊಗೊಂಡು ಸ್ವಲ್ಪ ಸಣ್ಣ ಗ್ರೇವಿ ಥರ ಹೊರ್ಕೋಬೇಕು. ಈ ಥರ ಸಣ್ಣ ಗ್ರೇವಿ ತೊರ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಬೇಳೆ ಹೊರದಿಟ್ಕೊಂಡಿದ್ವಲ್ವ, ಆ ಬೇಳೆನ ಇದಕ್ಕೆ ಮಿಕ್ಸ್ ಮಾಡಿಬಿಡಿ. ಮುಗೀತು, ಪಾಲಕ್ ಗ್ರೇವಿ ಕಂಪ್ಲೀಟ್ ಆದಂಗೆ. ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬಿಡಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಎಣ್ಣೆ ಹಾಕ್ಕೊಂಡು ಈ ಥರ ಸ್ವಲ್ಪ ಕಪ್ಪು ಬರೋವರೆಗೆ ಒಗ್ಗರಣೆ ಹಾಕ್ಕೊಂಬಿಡಿ. ಎಷ್ಟು ತುಂಬ ಟೇಸ್ಟ್ ಬರ್ತದಂದ್ರೆ ಅಷ್ಟು ತುಂಬ ಚೆನ್ನಾಗಿ ಬರ್ತದೆ. ಮುಂಚೆಲ್ಲಿದ್ದಗಟ್ಟಲ್ಲೇ ಇದು ಒಂದು ಐಟಮ್ಸ್ ಮಾಡಿದೆ. ರೊಟ್ಟಿಗೂ ಬರ್ತದೆ, ರೈಸಿಗೂ ಬರ್ತದೆ. ಯಾವ ರೈಸ್ ಮಾಡ್ತದೆ ಎಲ್ಲ ರೈಸಿಗೂ ಬರ್ತದೆ. ಆಮೇಲೆ ನಾವು ಇದನ್ನು ಏನು ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ಬೇಕು ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ನೀಟಾಗಿ ಕುಚ್ಚಬೇಕು.